ಹಾಯ್ ಫ್ರೆಂಡ್ಸ್, ಹೇಗಿದ್ದೀರಾ? ಟೂ ಜನರೇಷನ್ ಚಾನಲ್ಗೆ ಸ್ವಾಗತ. ಈ ದಿನ ನಿಮ್ಮೊಂದಿಗೆ ಶೇರ್ ಮಾಡುತ್ತಿದ್ದೇನೆ ಫ್ರೆಂಡ್ಸ್. ನಾನು ಹಲಸಿನ ಹಣ್ಣಿನ ದೋಸೆ ನೋಡಿ ಎಷ್ಟು ಚೆನ್ನಾಗಿ ಬರ್ತದೆ. ನೋಡಿ, ಗೋಲ್ಡನ್ ಬ್ರೌನ್ ಆಗಿ ಅದು ತಿನ್ನಲಿಕ್ಕೂ ಕೂಡ ಅಷ್ಟೇ ಚೆನ್ನಾಗಿರ್ತದೆ ಫ್ರೆಂಡ್ಸ್. ನಾವು ತುಪ್ಪದಲ್ಲಿ ತಿಂದರೆ ತುಂಬ ಚೆನ್ನಾಗಿರ್ತದೆ. ನೀವು ಕೂಡ ಮನೇಲಿ ಟ್ರೈ ಮಾಡಿ. ಹಾಗೆ ಫ್ರೆಂಡ್ಸ್, ನನ್ನ ಚಾನಲನ್ನು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಫ್ರೆಂಡ್ಸ್. ಯಾರಾದರೂ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ, ಸಪೋರ್ಟ್ ಮಾಡಿ ಫ್ರೆಂಡ್ಸ್. ಹಾಗೆ ಈ ಹಲಸಿನ ಹಣ್ಣಿನ ದೋಸೆ ಮಾಡುವ ವಿಧಾನವನ್ನು ನೋಡ್ಕೊಂಡು ಬರೋಣ ಬನ್ನಿ ಫ್ರೆಂಡ್ಸ್. ನಾನಿಲ್ಲಿ ಬೆಳ್ತಕ್ಕಿಯನ್ನು 4 ಕವರ್ ನೆನೆಸಿಟ್ಕೊಂಡಿದ್ದೇನೆ. 4 ಗಂಟೆ ನೆನೆಸಿಟ್ಕೊಂಡ್ರೆ ಸಾಕು. ನಾನು ಇದರಲ್ಲಿ 1 ಕಪ್ ರೈಸ್ ತಗೊಂಡಿದ್ದೇನೆ. ಇನ್ನು 200 ಗ್ರಾಮ್ಸ್ ರೈಸ್ ತಗೊಂಡಿದ್ದೇನೆ. ನೋಡಿ, ಇದನ್ನು ಚೆನ್ನಾಗಿ ತೊಳ್ಕೊಂಡು ಬರ್ತೇನೆ. 3 ಸರಿ ಚೆನ್ನಾಗಿ ತೊಳ್ಕೊಂಡು ಬರಬೇಕು. ನೋಡಿ, ಚೆನ್ನಾಗಿ ತೊಳ್ಕೊಂಡು ಬಂದಿದ್ದೇನೆ. ಈಗ ಇದಕ್ಕೆ 1 ಕಪ್ ರೈಸ್ ತಗೊಂಡಿದ್ದೇನೆ ನಾನು. ಹಲಸಿನ ಹಣ್ಣು ಕೂಡ ನಾನು 1 ಕಪ್ಪೇ ಹಾಕ್ಕೊಳ್ತೇನೆ. ಇದಕ್ಕೆ ಜಾಸ್ತಿ ದೋಸೆ ಮಾಡೋದಲ್ವ, ಹಾಗಾಗಿ ಜಾಸ್ತಿ ಹಲಸಿನ ಹಣ್ಣು ಹಾಕಿದರೆ ದೋಸೆ ಏಳುವುದಿಲ್ಲ. ಹಾಗಾಗಿ ನಾನು ಇದನ್ನು ನೋಡಿ ಚಿಕ್ಕ ಚಿಕ್ಕ ಪೀಸಾಗಿ ಮಾಡ್ಕೊಂಡಿದ್ದೇನೆ. ಈ ದೊಡ್ಡದು ಹಾಕಿದರೆ ಅದು ಮಿಕ್ಸಿಯಲ್ಲಿ ತಿರುಗಿಸೋದು ಕಷ್ಟ ಆಗ್ತದೆ. ಅದಕ್ಕೆ ನಾನು ಹೀಗೆ ಚಿಕ್ಕ ಚಿಕ್ಕ ಹೀಗೆ ಕೈಯಲ್ಲೇ ನಾನು ಹೀಗೆ ಮಾಡ್ಕೊಂಡಿದ್ದೇನೆ. ಹೀಗೆ ಮಾಡಿಕೊಂಡ್ರೆ ಆಯಿತು. ಇಲ್ಲಾಂದರೆ ಕಟ್ ಕೂಡ ಮಾಡ್ಬೋದು, ಕತ್ತರಿಯಲ್ಲಿ ಕಟ್ ಮಾಡಿ ಕೂಡ ಹಾಕ್ಬೋದು. ಹೀಗೆ ಅಂದರೆ ರುಬ್ಲಿಕ್ಕೆ ಈಸಿ ಆಗ್ತದೆ. ನಾನು ಇದು ಹಲಸಿನ ಹಣ್ಣು ಕೂಡ 1 ಕಪ್ ತಗೊಳ್ತೇನೆ. ಅದೇ ಇಡ್ಲಿಗಾದರೆ ಜಾಸ್ತಿ ಹಾಕಿದರೂ ಚೆನ್ನಾಗಿರ್ತದೆ, ಆದರೆ ದೋಸೆಗೆ ಹಾಗೆ ಆಗೋದಿಲ್ಲ ಫ್ರೆಂಡ್ಸ್. ಸ್ವಲ್ಪ ಈಕ್ವಲ್ ಇದ್ದರೆ ಚೆನ್ನಾಗೆ, ಯಾಕೆಂದರೆ ಮತ್ತೆ ಏಳುವುದಿಲ್ಲ. ಅದು ತುಂಬ ಸಾಫ್ಟ್ ಆಗಿದ್ರೆ ಕಾವಲಿಯಲ್ಲಿ ಏಳುವುದಿಲ್ಲ. ಹಾಗೆ ಇದು ನಮ್ಮ ಹಲಸಿನ ಹಣ್ಣು ಮಾತ್ರ ತುಂಬ ಟೇಸ್ಟಿ, ತುಂಬ ಇದೆ. ಆದರೆ ಕಲರ್ ಸ್ವಲ್ಪ ಕಡಿಮೆ ಇದೆ. ಸ್ವೀಟ್ ಮಾತ್ರ ಸಿಕ್ಕಾಪಟ್ಟೆ ಇದೆ ಫ್ರೆಂಡ್ಸ್. ತುಂಬ ಚೆನ್ನಾಗಿದೆ ತಿನ್ನಲಿಕ್ಕೆ. ದೋಸೆ ಇಡ್ಲಿ ಯಾವ್ದು ಮಾಡೋದಾದರೂ ಇದಕ್ಕೆ ನಾವು ಬೆಲ್ಲ ಹಾಕುವ ಅಗತ್ಯ ಇಲ್ಲ, ಯಾಕೆಂದರೆ ಈ ಹಲಸಿನ ಹಣ್ಣೆ ಅಷ್ಟು ಸ್ವೀಟ್ ಇದೆ. ಅದಕ್ಕೋಸ್ಕರ ನಾನು ಬೆಲ್ಲ ಕೂಡ ಸೇರಿಸೋದಿಲ್ಲ. ಇನ್ನು ತುಂಬ ಸಿಹಿ ಇಷ್ಟಪಡುವವರಾದರೆ ಸ್ವಲ್ಪ ಬೆಲ್ಲ ಸೇರಿಸ್ಕೊಳ್ಬೋದು, ಆದರೆ ನಾನು ಸೇರಿಸೋದಿಲ್ಲ. ನೋಡಿ, 1 ಕಪ್ಪು ಇದರಲ್ಲೇ ನಾನು ಅಕ್ಕಿ ತಗೊಂಡಿದ್ದೇನೆ. ಇದರಲ್ಲೇ ನಾನು ಹಲಸಿನ ಹಣ್ಣು ಕೂಡ ಹಾಕ್ಕೊಳ್ತೇನೆ. ನೀವು ಯಾವ ಕಪ್ಪಲ್ಲಿ ನೀವು ರೈಸ್ ತಗೊಳ್ತೀರಾ ಅದೇ ಕಪ್ಪಲ್ಲಿ ಹಣ್ಣು ತಗೊಳ್ಳಿ, ಆಯಿತಾ? ಹಾಗೆ ಫ್ರೆಂಡ್ಸ್, ಕಲ್ಲರ್ ಕಡಿಮೆ ಇದೆ ಅಂತ ನಾನು ಒಂದು ಕಾಲ್ಗಿಂತನೂ ಸ್ವಲ್ಪ ಕಡಿಮೆನೇ ಅರಿಶಿನ ಪೌಡರ್ ಹಾಕ್ಕೊಳ್ತೇನೆ. ಅದು ಕಲ್ಲರಿಗೋಸ್ಕರ ಅಷ್ಟೇ. ಹಾಗೆ ಕೆಲವೊಬ್ಬರು ಏಲಕ್ಕಿ ಹಾಕ್ಕೊಳ್ತಾರೆ. ನಾನು ಹಲಸಿನ ಹಣ್ಣಿನ ಇಡ್ಲಿ ಆಗ್ಬೋದು, ದೋಸೆಗೂ ನಾನು ಏಲಕ್ಕಿ ಹಾಕುವುದಿಲ್ಲ. ಯಾಕೆ ಅಂದರೆ ನಮ್ಮ ಹಲಸಿನ ಹಣ್ಣೆ ತುಂಬ ಘಮ ಇರ್ತದೆ, ತುಂಬ ಒಳ್ಳೆ ಸ್ಮೆಲ್ ಬರ್ತದೆ. ಅದು ಕಟ್ ಮಾಡುವಾಗಲೇ ಅದರ ಘಮ ಚೆನ್ನಾಗಿರ್ತದೆ. ಅದಕ್ಕೋಸ್ಕರ ನಾನು ಅದು ಏಲಕ್ಕಿ ಹಾಕುವುದಿಲ್ಲ, ಅದರ ಘಮ ಬರುವುದಿಲ್ಲ. ನಮಗೆ ಏಲಕ್ಕಿದೇ ಸ್ಮೆಲ್ ಬರ್ತದೆ. ಅದಕ್ಕೋಸ್ಕರ ನಾನು ಹಲಸಿನ ಹಣ್ಣಿನ ಇಡ್ಲಿ ದೋಸೆಗೆ ನಾನು ಏಲಕ್ಕಿ ಹಾಕುವುದಿಲ್ಲ. ನಿಮಗೆ ಇಷ್ಟ ಇದ್ದರೆ, ಘಮ ಇಷ್ಟ ಇದ್ದರೆ ಅದು ಕೂಡ ಹಾಕ್ಬೋದು. 1 ಏಲಕ್ಕಿ ಕೂಡ ಸೇರಿಸ್ಬೋದು, ಬೆಲ್ಲನೂ ಕೂಡ ಸೇರಿಸ್ಬೋದು. ಇದನ್ನು ನಾವು ಮಿಕ್ಸಿಗೆ ಹಾಕ್ಕೊಳ್ಬೇಕಾಗ್ತದೆ ಫ್ರೆಂಡ್ಸ್. ಮತ್ತು ಇದನ್ನು ಸ್ವಲ್ಪ ಕೈಯಲ್ಲಿ ಎಲ್ಲ ಒಟ್ಟಿಗೆ ಮಿಕ್ಸ್ ಮಾಡೋಣ. ಆಮೇಲೆ ಕೆಲವೊಬ್ಬರು ಕಾಯಿ ಕೂಡ ಹಾಕ್ತಾರೆ. ನಾನು ಇಡ್ಲಿಗಾದರೆ ಸ್ವಲ್ಪ ಕಾಯಿ ಹಾಕ್ತೇನೆ. ಇದು ದೋಸೆಗೆ ನಾನು ಹಾಕೋದಿಲ್ಲ, ಯಾಕೆಂದರೆ ಕೆಲವೊಮ್ಮೆ ಕಾವಲಿಯಲ್ಲಿ ಏಳುವುದಿಲ್ಲ ಫ್ರೆಂಡ್ಸ್. ಕಾಯಿ ಹಾಕಿದರೆ ತುಂಬ ಸಾಫ್ಟ್ ಆಗ್ತದಲ್ವ, ಹಾಗಾಗಿ ಏಳುವುದಿಲ್ಲ. ಮತ್ತು ಟೇಸ್ಟಿಗೆ ಅಂತೂ ಬಿಡಿ, ನೀವು ಹಲಸಿನ ಹಣ್ಣೆ ಅಷ್ಟು ಟೇಸ್ಟ್ ಇರ್ತದೆ. ಟೇಸ್ಟ್ ಎಲ್ಲಿಯೂ ಕೂಡ ಕಮ್ಮಿ ಆಗೋದಿಲ್ಲ. ಬೇಕಿದ್ದರೆ ಕಾಯಿ ಕೂಡ ಒಂದಿಷ್ಟು ಹಾಕ್ಕೊಳ್ಬೋದು, ಸ್ವಲ್ಪ ಹಾಕ್ಕೊಳ್ಬೋದು. ಜಾಸ್ತಿ ಹಾಕ್ಲಿಕ್ಕೆ ಹೋಗಬೇಡಿ, ಸ್ವಲ್ಪ ಕಡಿಮೆನೇ ಹಾಕಿ. ಕಾಯಿ ಹಾಕೋದಿದ್ರೆ 1/4 ಕಪ್ಪು ಇದರಲ್ಲಿ ತಗೊಳ್ಳೋದಾದರೆ 1/4 ಕಪ್ಪು ನೀವು ಅಕ್ಕಿ ತಗೊಂಡ ಕಪ್ಪಲ್ಲೇ ತಗೊಳ್ಳೋದಾದರೆ ಅದರಲ್ಲಿ 1/4 ಕಪ್ಪು ಕಾಯಿ ಹಾಕೋದಿದ್ರೆ ಹಾಕಿ. ನಾನೇನು ಕಾಯಿ ಹಾಕೋದಿಲ್ಲ, ನಾನು ಅಕ್ಕಿ ಹಲಸಿನ ಹಣ್ಣು ಇಷ್ಟೇ ಹಾಕಿ ಮಾಡೋದು, ಆಗ ಚೆನ್ನಾಗಿ ಬರ್ತದೆ. ಓಕೆ ಫ್ರೆಂಡ್ಸ್, ಇನ್ನು ಮಿಕ್ಸಿಗೆ ಹಾಕಬೇಕಾಯ್ತಾ? ಈಗ ಮಿಕ್ಸಿಗೆ ಸೇರಿಸ್ತೇನೆ ಫ್ರೆಂಡ್ಸ್. ಒಂದೇ ಸರಿ ಆಗೋದಿಲ್ಲ, 1-2 ಸರಿ ಹಾಕ್ಕೊಳ್ಬೇಕಾಗ್ತದೆ. ಒಂದೇ ಸರಿ ರುಬ್ಬಲಿಕ್ಕೆ ಹಾಕಿದರೆ ಚೆನ್ನಾಗಿ ರುಬ್ಬುವುದೂ ಇಲ್ಲ. ಮಿಕ್ಸಿ ಸ್ವಲ್ಪ ಟೈಟ್ ಆಗ್ತದೆ ಇದು, ಯಾಕೆಂದರೆ ಇದು ಹಲಸಿನ ಹಣ್ಣು ಕಡಿಯುವುದು ಸ್ವಲ್ಪ ಕಷ್ಟವೇ. ಅದಕ್ಕೋಸ್ಕರ ಸ್ವಲ್ಪ ಮಿಕ್ಸಿಗೆ ಸ್ವಲ್ಪ ಹಾಕ್ಕೊಂಡು ರುಬ್ಬಬೇಕಾಗ್ತದೆ. ಹಾಗೆ ಜಾಸ್ತಿ ಅಂಟಾದರೆ ಸ್ವಲ್ಪ ಮಿಕ್ಸಿ 5 ನಿಮಿಷ ಬಿಟ್ಟು ಮಾಡಬೇಕಾಗ್ತದೆ ಫ್ರೆಂಡ್ಸ್, ರನ್ ಮಾಡಬೇಕಾಗ್ತದೆ. ಹಾಗೆ ಒಂದಿಷ್ಟು ನೀರು ಹಾಕ್ತೇನೆ, 1/4 ಲೋಟ ನೀರು ಹಾಕ್ತೇನೆ. ಜಾಸ್ತಿ ಹಾಕಬೇಡಿ, 1/4 ಲೋಟ ಹಾಕ್ತೇನೆ. ಓಕೆ, ನುಣ್ಣಗೆ ರುಬ್ಬಬೇಕು, ತುಂಬ ನೈಸ್ ಆಗಬೇಕು ಫ್ರೆಂಡ್ಸ್. ನಾನು ರುಬ್ಕೊಂಡು ಬರ್ತೇನೆ. ನೋಡಿ ಫ್ರೆಂಡ್ಸ್, ತುಂಬ ನುಣ್ಣಗೆ ರುಬ್ಕೊಂಡಿದ್ದೇನೆ. ನೋಡಿ,
ತುಂಬ ಸಾಫ್ಟಾಗಿ ಕ್ರೀಮಿಯಾಗಿ ಬಂದಿದೆ ನೋಡಿ. ಇಷ್ಟು ಚೆನ್ನಾಗಿ ನೈಸಾಗಿ ರುಬ್ಬಬೇಕು. ಇದನ್ನು ಹಾಕ್ಕೊಳ್ತೇನೆ. ಎಲ್ಲ ರುಬ್ಬಿ ಆಗಿದೆ. ನೋಡಿ ಫ್ರೆಂಡ್ಸ್, ಈಗ ಉಪ್ಪನ್ನು ಸೇರಿಸೋದು ಬೇಡ. ನಾನಿದು ದೋಸೆ ಮಾಡೋದು ನಾನು ಇನ್ನು ಬೆಳಗಿಗೆ. ಈಗ ಒಂದು 9 ಗಂಟೆ ಆಗಿದೆ ನೈಟ್. ಈಗ ನಾನು ರುಬ್ಬಿ ಇಟ್ಕೊಂಡಿದ್ದೇನೆ. ಇನ್ನು ಬೆಳಿಗ್ಗೆ ಒಂದು 7:30ಗೆಲ್ಲ ನಾನು ದೋಸೆ ಮಾಡಲಿಕ್ಕೆ ಸ್ಟಾರ್ಟ್ ಮಾಡ್ತೇನೆ. ಇದು ರಾತ್ರಿ ಎಲ್ಲ ಸ್ವಲ್ಪ ಇಟ್ಟರೆ ಚೆನ್ನಾಗಿರ್ತದೆ. ಹಾಗೆ ಕೂಡ ಮಾಡ್ಬೋದು. ಹಿಟ್ಟನ್ನು ರುಬ್ಬಿ ಒಂದು 4 ಅವರ್ಸಲ್ಲೂ ಇಟ್ಟು ಮಾಡ್ಬೋದು. ಇಲ್ಲಾಂದರೆ ಕೂಡಲೇ ಕೂಡ ಹಾಗೆ ಮಾಡ್ಬೋದು. ಕೂಡಲೇ ಒಂದು ರುಬ್ಬಿ ಕೂಡಲೇ ಕೂಡ ಮಾಡ್ಬೋದು, ಏನು ತೊಂದರೆ ಇಲ್ಲ. ನಾನು ಬೆಳಿಗ್ಗೆ ಮಾಡ್ತೇನೆ, ಆಗ ಒಂದು ಸ್ವಲ್ಪ ಸಾಫ್ಟಾಗಿ ಬರ್ತದೆ, ಚೆನ್ನಾಗಿರ್ತದೆ ದೋಸೆ. ಇನ್ನು ಫ್ರೆಂಡ್ಸ್, ನಾನು ದೋಸೆ ಮಾಡ್ತೇನೆ. ಇನ್ನು ನಾನು ಇದನ್ನು ಸೈಡಲ್ಲಿ ಇಡ್ತೇನೆ. ಇನ್ನು ಬೆಳಿಗ್ಗೆ ನಾನು ದೋಸೆ ಮಾಡುವಾಗ ತೋರಿಸ್ತೇನೆ. ಫ್ರೆಂಡ್ಸ್, ಈಗ ಮಾರ್ನಿಂಗ್ ನೋಡಿ ಹೇಗೆ ಹಿಟ್ಟು ಉಬ್ಬಿ ಬಂದಿದೆ. ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಅಲ್ವಾ? ನೋಡಿದ್ರಾ? ನೈಟ್ ಮಾಡಿ ಇಟ್ಟಿದ್ದೆ ನಾನು, ಈಗ ತೆಗಿತಿದ್ದೇನೆ ನೋಡಿ. ಈಗ ಇದಕ್ಕೆ ನಾನು ಉಪ್ಪು ಸೇರಿಸ್ತೇನೆ ಫ್ರೆಂಡ್ಸ್. ಉಪ್ಪು ಹಾಕ್ಕೊಳ್ಳೋಣ. ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಳ್ಳೋಣ. ಜಾಸ್ತಿ ಹಾಕೋದು ಬೇಡ, ಸಿಹಿ ದೋಸೆ ಅಲ್ವಾ, ಹಾಗಾಗಿ. ಹಾಗೆ ಸ್ವಲ್ಪ ಪೆಪ್ಪರ್ ಪೌಡರ್ ಹಾಕ್ತೇನೆ. ಒಂದಿಷ್ಟು ಪೆಪ್ಪರ್ ಪೌಡರ್ ಸೇರಿಸ್ತೇನೆ. ನೀವು ರುಬ್ಬುವಾಗಲೂ ಕೂಡ ಹಾಕ್ಕೊಳ್ಬೋದು ಪೆಪ್ಪರ್. ಈಗ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಬೇಕು. ದಪ್ಪ ಗಟ್ಟಿ ಅನಿಸಿದರೆ ಸ್ವಲ್ಪ ನೀರು ಕೂಡ ಸೇರಿಸ್ಕೊಳ್ಬೋದು ಫ್ರೆಂಡ್ಸ್. ನಾನು ಸ್ವಲ್ಪ ನೀರು ಸೇರಿಸ್ತೇನೆ, 1/4 ಗ್ಲಾಸ್ ಸೇರಿಸ್ತೇನೆ. ತುಂಬ ಗಟ್ಟಿಯಾದರೂ ದೋಸೆ ಹಾಕಲಿಕ್ಕೆ ಚೆನ್ನಾಗಾಗೋದಿಲ್ಲ. ನೋಡಿ, ಈಗ ಕರೆಕ್ಟಾಗಿದೆ ನೋಡಿ. ಇಷ್ಟಾದರೆ ಸಾಕು ನೋಡಿ. ಓಕೆ, ಈಗ ದೋಸೆ ಹಾಕ್ಕೊಳ್ಳೋಣ ಫ್ರೆಂಡ್ಸ್. ತವ ಇಟ್ಟಿದ್ದೇನೆ. ಈಗ ನಮ್ಮ ದೋಸೆ ಹಿಟ್ಟನ್ನು ಹಾಕ್ಕೊಳ್ಳೋಣ. 1 ಸ್ಪೂನ್ ತಗೊಳ್ತೇನೆ. ಓಕೆ ಫ್ರೆಂಡ್ಸ್, ತುಂಬ ತೆಳು ಮಾಡೋದು ಬೇಡ, ದಪ್ಪ ಇದ್ದರೆ ಚೆನ್ನಾಗಿರ್ತದೆ ಹಲಸಿನ ಹಣ್ಣಿನ ದೋಸೆ. ಲಿಡ್ ಕ್ಲೋಸ್ ಮಾಡ್ತೇನೆ. ನೋಡಿ, ಬೆಂದಿದೆ. ನಾನೇನು ಉಲ್ಟ ಹಾಕ್ಕೊಳ್ಳೋದಿಲ್ಲ, ಸ್ವಲ್ಪ ತುಪ್ಪ ಹಾಕ್ತೇನೆ ಮೇಲೆ. ತುಪ್ಪ ಹಚ್ತೇನೆ. ತಗೊಳ್ಳೋಣ ಫ್ರೆಂಡ್ಸ್ ದೋಸೆನ. ನೋಡಿ ಎಷ್ಟು ಚೆನ್ನಾಗಿ ಬರ್ತದೆ. ನೋಡಿ ಹೇಗೆ ತೂತು ಬಿದ್ದಿದೆ ನೋಡಿ ದೋಸೆ. ಹೀಗೆ ಮೆಲ್ಲ ತಗೊಂಡ್ರಾಯಿತು ನೋಡಿ, ಎಷ್ಟು ಚೆನ್ನಾಗಿ ಬಂದಿದೆ. ಈಗ ಫ್ರೆಂಡ್ಸ್, ಇದು ಪಸೆ ಉಂಟಲ್ಲ, ಅದನ್ನು ಸ್ವಲ್ಪ ಬಟ್ಟೆಯಲ್ಲಿ ಒರೆಸ್ಕೊಳ್ಳಿ. ಇಲ್ಲಾಂದರೆ ದೋಸೆ ಚೆನ್ನಾಗಿ ಕಾವಲಿ ಮೇಲೆ ಹಾಕ್ಕೊಳ್ಳಿಕ್ಕೆ ಕಷ್ಟ ಆಗ್ತದೆ. ಇನ್ನೊಂದು ಸರಿ ಹಾಕ್ಕೊಳ್ತೇನೆ. ಏನು ಘಮ ಬರ್ತಾ ಉಂಟು ಗೊತ್ತುಂಟ ಫ್ರೆಂಡ್ಸ್, ಹಲಸಿನ ಹಣ್ಣಿನ ದೋಸೆ ಸೂಪರಾಗಿರ್ತದೆ. ನೀವು ಕೂಡ ಮನೆಯಲ್ಲಿ ಟ್ರೈ ಮಾಡಿ. ಈಗ ಹಲಸಿನ ಹಣ್ಣು ಸೀಸನ್ ಅಲ್ವಾ, ಹಾಗಾಗಿ ಒಮ್ಮೆ ಆದರೂ ನೀವು ಹಲಸಿನ ಹಣ್ಣು ದೋಸೆ ಮಾಡಿ. ಇದು ಬೇಗ ಬೇಯ್ತದೆ ಫ್ರೆಂಡ್ಸ್, ತುಂಬ ಟೈಮ್ ತಗೊಳ್ಳೋದಿಲ್ಲ. ಹೀಗೆ ಗೊತ್ತಾಗ್ತದೆ ನೋಡಿ ಬೆಂದದ್ದು. ಹಸಿ ಹಿಟ್ಟು ಎಲ್ಲಿ ಕಾಣುವುದಿಲ್ಲ, ಹಾಗೆ ಆಯ್ತಂತ ಹೇಳಿ ಅಷ್ಟೇ. ತುಪ್ಪ ಹಚ್ಕೊಂಡು ತಿಂದರೆ ತುಂಬ ಚೆನ್ನಾಗಿರ್ತದೆ. ಇನ್ನು ರೋಸ್ಟ್ ಬೇಕಂತ ಇದ್ದರೆ ನೀವು ಇನ್ನೂ ಸ್ವಲ್ಪ ಕಾಯಿಸ್ಬೋದು. ಹಾಗಾದರೆ ಮತ್ತೆ ಉಲ್ಟ ಕೂಡ ಮಾಡಿ ಹಾಕ್ಕೊಳ್ಬೋದು. ನಾನು ಈಗ ಬೆಂದಿದೆ ಅಲ್ವಾ, ಹಾಗಾಗಿ ಉಲ್ಟ ಹಾಕಲಿಕ್ಕೆ ಏನಿಲ್ಲ, ನಾನು ಹಾಕೋದಿಲ್ಲ ಅಷ್ಟೇ. ಎಷ್ಟು ಈಸಿ ಗೊತ್ತಾಯ್ತಲ್ವಾ ನಿಮಗೆ? ಹಲಸಿನ ಹಣ್ಣಿನ ದೋಸೆ ತುಂಬ ಈಸಿಯಾಗಿ ಮಾಡ್ಬೋದು ನೋಡಿ. ನೋಡಿ, ಇಲ್ಲಿ ಹಸಿ ಹಿಟ್ಟಿದೆ ಅಲ್ವಾ, ಇದು ಸ್ವಲ್ಪ ಬೇಯುವಷ್ಟು ನಾವು ಬಿಡಬೇಕಾಗ್ತದೆ. ಈಗ ಹೊಸದಾಗಿ ಮಾಡೋರಿದ್ರೆ ನಾನು ಹೇಳೋದು, ಅದು ಕಂಪ್ಲೀಟ್ ಬೆಂದ ಮೇಲೆ ನಾವು ದೋಸೆ ತಗೊಳ್ಬೇಕಾಗ್ತದೆ.
ಅಷ್ಟೇ, ಮತ್ತೇನೂ ಇಲ್ಲ. ಅಷ್ಟು ಈಸಿಯಾಗಿ ಮತ್ತೆ ಮಾಡ್ಕೊಳ್ಬೋದು. ಆ ಹಸಿ ಹಿಟ್ಟು ಹಾಗೆ ತೆಗಿಬಾರ್ದು ಅಷ್ಟೇ, ಅದು ಕಂಪ್ಲೀಟ್ ಬೇಯಬೇಕು. ನೋಡಿ, ಉಲ್ಟ ಕೂಡ ಹಾಕಿ ಬೇಯಿಸ್ಕೊಳ್ಬೋದು. ಹೀಗೆ ನೋಡಿ, ಕೆಳಗಡೆ ಎಷ್ಟು ಗೋಲ್ಡನ್ ಬ್ರೌನ್ ಆಗಿ ಬಂದಿದೆ. ಬಿಸಿ ಬಿಸಿ ದೋಸೆ ತಿನ್ನಲಿಕ್ಕೆ ತುಂಬ ಚೆನ್ನಾಗಿರ್ತದೆ. ತಣ್ಣಗಾದ ಮೇಲೂ ಕೂಡ ಈ ಹಲಸಿನ ಹಣ್ಣಿನ ದೋಸೆ ಅಷ್ಟೇ ಟೇಸ್ಟಾಗಿರ್ತದೆ. ನಾವು ಬಿಸಿ ಬಿಸಿ ತಿನ್ಬೋದು, ತಣ್ಣಗಾದ ಮೇಲೂ ಕೂಡ ತಿನ್ಬೋದು. ನೋಡಿ, ಬ್ರೌನ್ ಸ್ಪಾಟ್ ಬಂದಿದೆ. ಆಯಿತು. ಓಕೆ ಫ್ರೆಂಡ್ಸ್, ನಾನು ಸರ್ವ್ ಮಾಡ್ತೇನೆ. ನೀವು ಕೂಡ ಮನೆಯಲ್ಲಿ ಟ್ರೈ ಮಾಡಿ. ಹೇಗೆ ಬಂದಿದೆ ನಮ್ಮ ಹಲಸಿನ ಹಣ್ಣಿನ ದೋಸೆ ನೀವು ಮಾಡಿ ಟ್ರೈ ಮಾಡಿ ನನಗೆ ಕಮೆಂಟಲ್ಲಿ ಹೇಳಿ, ಆಯಿತಾ?